ಹಾಯ್, ಇವತ್ತಿನ ದಿವಸ ಬೋಧಿಸತ್ವನ ಇನ್ನೊಂದು ಕಥೆ. ಈ ಕಥೆಯಲ್ಲಿ ಬೋಧಿಸತ್ವ ಭೋಜಾಜಾನೀಯ ಅನ್ನೋ ಹೆಸರಿನ ಕುದುರೆಯಾಗಿ ಹುಟ್ಟಿರ್ತಾನೆ. ಮಹಾರಾಜನ ಸೈನ್ಯ ಇರುತ್ತಲ್ಲ, ಆ ಸೈನ್ಯದಲ್ಲೆಲ್ಲ ತುಂಬ ಬಲಿಷ್ಠವಾದ ಕುದುರೆ ಬೋಧಿಸತ್ವ. ರಾಜನಿಗೂ ಕೂಡ ಅದನ್ನು ಕಂಡ್ರೆ ತುಂಬ ಅಚ್ಚುಮೆಚ್ಚು. ಅದಕ್ಕೆ ಚೆನ್ನಾಗಿ ಅಲಂಕಾರ ಮಾಡಿ ಒಳ್ಳೆ ರೇಷ್ಮೆ ಹೊದಿಕೆನ ಅದ್ರ ಮೇಲೆ ಹೊದಿಸ್ತಾ ಇರ್ತಾನೆ. ಅದರ ಮೇಲೆ ರಾಜ ಕೂತ್ಕೋತಾ ಇರ್ತಾನೆ, ಅಥವಾ ಬೇರೆ ಯೋಧರು ಕೂತ್ಕೋತಾ ಇರ್ತಾರೆ. ಹೀಗಿರಬೇಕಾದ್ರೆ ಒಂದು ದಿವಸ ಏನಾಗತ್ತೆ ಅಂದರೆ, ಆ ರಾಜ್ಯದ ಸುತ್ತಮುತ್ತ ಸುಮಾರು 7 ಜನ ಬೇರೆ ಬೇರೆ ರಾಜರು, ಅಕ್ಕಪಕ್ಕದ ನೆರೆಹೊರೆಯೋರು, ಅವರೆಲ್ಲ ಒಟ್ಟಾಗಿ ಸೇರಿ ರಾಜನ ಮೇಲೆ ಯುದ್ಧಕ್ಕೆ ಬಂದುಬಿಡ್ತಾರೆ. ಈಗ 7 ಜನ ಸುತ್ತಿನ ರಾಜರು ಯುದ್ಧಕ್ಕೆ ಬಂದರೆ ರಾಜ ಅವರನ್ನೆಲ್ಲ ಎದುರಿಸ್ಬೇಕಲ್ಲ. ರಾಜ ಸೈನ್ಯಕ್ಕೆ ಸಿದ್ಧವಾಗಿ ಅಂತ ಹೇಳ್ತಾನೆ. ಆಗ ಆ ರಾಜನ ಸಾಮಂತ ರಾಜರು, ಅಂದರೆ ರಾಜನಿಗೆ ತುಂಬ ಸ್ನೇಹಿತರಾಗಿದ್ದರಲ್ಲ, ಅವರೆಲ್ಲ ಬಂದು ಹೇಳ್ತಾರೆ, ಮಹಾರಾಜ ನೀನೇ ಯುದ್ಧಕ್ಕೆ ಹೋಗೋದು ಬೇಡ, ನಿನಗೇನಾದರೂ ತೊಂದರೆ ಆದರೆ ಏನು ಮಾಡಬೇಕು, ಹಾಗೆ ಮಾಡಬೇಡ. ನಿನ್ನ ಸೈನ್ಯದಲ್ಲಿ ಒಬ್ಬ ಉತ್ತಮ ಯೋಧನನ್ನು ಕಳಿಸು. ಮೊದಲು ಅವನು ಹೋಗಿ ಆ 7 ಜನ ರಾಜರನ್ನು ಎದುರಿಸಿ ಯುದ್ಧ ಮಾಡಲಿ. ಏಕೆಂದರೆ ಒಂದು ವೇಳೆ ಆ ಯೋಧ ಏನಾದರೂ ಗೆಲ್ಲೋದಕ್ಕೆ ಸಾಧ್ಯವಾಯಿತು ಅಂದರೆ ಮತ್ತೆ ಏನು ಪ್ರಯತ್ನ ಮಾಡಬೇಕಾಗಿಯೇ ಇಲ್ಲ. ಆದರೆ ಒಂದು ವೇಳೆ ಏನಾದರೂ ಆ ಯೋಧನಿಗೆ ಸಮಸ್ಯೆ ಆಯಿತು ಅಂದರೆ ನಮಗೆ ಗೊತ್ತಾಗತ್ತೆ ಶತ್ರುಗಳ ಬಲಾಬಲ ಏನು ಅಂತ. ಅದಕ್ಕೋಸ್ಕರ ಒಬ್ಬ ಯೋಧನನ್ನು ಕಳಿಸು ಅಂತ ಹೇಳ್ತಾನೆ. ಸರಿ, ಮಹಾರಾಜ ಇದ್ದನು ತನ್ನ ಸೈನ್ಯದಲ್ಲೇ ಅಪ್ರತಿಮ ಯೋಧ ಒಬ್ಬ ಇರ್ತಾನೆ, ಒಳ್ಳೆ ಯೋಧ. ಅವನನ್ನು ಕರೆಸ್ತಾನೆ. ಅವನು ಕೇಳ್ತಾನೆ, ನನಗೆ ಆ ಭೋಜಾಜಾನೀಯ ಕುದುರೆನ ಕೊಡು. ಆ ಕುದುರೆ ಮೇಲೆ ನಾನು ಅಶ್ವಾರೋಹಿಯಾಗಿ ಕುದುರೆ ಮೇಲೆ ಕೂತು ಯುದ್ಧಕ್ಕೆ ಹೋಗಿದ್ದೆ ಆದರೆ ಖಂಡಿತವಾಗಿ ನಾನು ಯುದ್ಧನ ಗೆದ್ದುಕೊಂಡೇ ಬರ್ತೀನಿ ಅಂತ. ಆಗ ರಾಜಂಗೆ ತುಂಬ ಆನಂದ ಆಗತ್ತೆ. ಸರಿ, ಭೋಜಾಜಾನೀಯ ಕುದುರೆನೇ ನೀನು ತಗೊಂಡು ಹೋಗು, ಅದನ್ನೇ ತಗೊಂಡು ಹೋಗಿ ಯುದ್ಧ ಮಾಡು ಅಂತ. ಸರಿ, ಆ ಅಶ್ವಾರೋಹಿ ಏನು ಮಾಡ್ತಾನೆ, ಈ ಬೋಧಿಸತ್ವ ಭೋಜಾಜಾನೀಯ ಕುದುರೆ ಆಗಿದ್ನಲ್ಲ ಅವನ ಮೇಲೆ ಏರಿ ಆ ರಾಜರ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ರಾಜರ ಜೊತೆ ಎಲ್ಲ ಯುದ್ಧ ಮಾಡಿ ಅವನು ನುಗ್ಗಿ ಅವರ ಬಿಡಾರನ್ನೆಲ್ಲ ಹಾಳು ಮಾಡಿ 7 ಜನರಲ್ಲಿ 6 ಜನ ರಾಜರನ್ನು ಸೆರೆ ಹಿಡಿತಾನೆ. ಅವರನ್ನೆಲ್ಲ ತನ್ನ ಸೈನ್ಯದ ವಶಕ್ಕೊಪ್ಪಿಸಿ ಇವರನ್ನು ಮಹಾರಾಜರ ಹತ್ರ ತಗೊಂಡೋಗಿ ನಿಲ್ಲಿಸಿ ಅಂತ ಹೇಳ್ತಾನೆ. 7ನೇ ರಾಜನನ್ನು ಅವನು ಆಕ್ರಮಣ ಮಾಡಬೇಕಾಗಿರುತ್ತೆ. ಅದೇ ಸಮಯಕ್ಕೆ ಇಷ್ಟೊತ್ತು ಯುದ್ಧ ಮಾಡಿತ್ತಲ್ಲ ಕುದುರೆ, ಪಾಪ ಅದಕ್ಕೆ ಪ್ರಾಣಾಂತಿಕವಾದಂತಹ ಪೆಟ್ಟಾಗ್ಬಿಡುತ್ತೆ. ಅಂದರೆ ಪಾಪ ಆ ಪೆಟ್ಟು ಸುಧಾರಿಸ್ಕೊಳ್ಳೋಕ್ಕಾಗದೆ ಇನ್ನೇನಾದರೂ ಪ್ರಾಣ ಹೋಗಬೇಕು ಹಾಗಾಗ್ಬಿಟ್ಟಿರುತ್ತೆ. ಅದನ್ನು ನೋಡಿದ ಆ ಯೋಧ ಅವನೇನು ಮಾಡ್ತಾನೆ, ಸಾಕು ಇದಕ್ಕೆ ಸ್ವಲ್ಪ ವಿಶ್ರಾಂತಿ ಕೊಡೋಣ, ಇದು ಮರದ ಕೆಳಗಡೆ ಮಲ್ಕೊಳ್ಳಿ ಅಂದ್ಬಿಟ್ಟು ಅದರ ಮೇಲಿದ್ದಿದ್ದು ಅದಕ್ಕೆ ಜೀನು ಎಲ್ಲ ಹಾಕಿರ್ತಾರಲ್ಲ ಅದನ್ನೆಲ್ಲ ತೆಗೆಸಿ ಆರಾಮಾಗಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ, ನಾನು ಬೇರೆ ಕುದುರೆಯನ್ನು ಹತ್ತಿ ಹೋಗಿ ಯುದ್ಧ ಮಾಡ್ತೀನಿ ಅಂತಾನೆ. ಯುದ್ಧದಲ್ಲಿ ಬರೀ ಕತ್ತಿ ವರಸೆ ಮಾಡೋದಷ್ಟೇ ಅಲ್ಲ, ಅವನು ಹತ್ತಿರೋ ಕುದುರೆ ಕೂಡ ಧೈರ್ಯದಿಂದ ಮುನ್ನುಗ್ಗೋ ಹಾಗಿರಬೇಕು. ಕುದುರೆ ಏನಾದರೂ ಹೆದರ್ಕೊಂಡ್ಬಿಟ್ರೆ ಆವಾಗ ಯೋಧ ಎಷ್ಟೇ ಪರಾಕ್ರಮಿ ಆದರೂ ಹೇಗೆ ಯುದ್ಧ ಮಾಡ್ತಾನೆ. ಪಾಪ ಈ ಭೋಜಾಜಾನೀಯ ಬೋಧಿಸತ್ವ ಮಲಗಿದ್ನಲ್ಲ, ಅವನು ನೋಡ್ತಾನೆ, ಅಯ್ಯೋ ಈ ಸಾಧಾರಣ ಕುದುರೆನ ಏರಿ ಏನಾದರೂ ಹೋಗಿದ್ದೇ ಆದರೆ ಈ ಅಶ್ವಾರೋಹಿ ಸೋತ್ಬಿಡ್ತಾನೆ, ಅವನು ಸತ್ತೋಗ್ಬಿಡ್ತಾನೆ. ಅವನು ಸತ್ತೋದ ಅಂತಂದರೆ ಆ ವಿರೋಧಿ ರಾಜ ಶತ್ರು ಬಂದಿರೋನು ಎಲ್ಲ ಸೈನ್ಯ ತಗೊಂಬಂದು ರಾಜ್ಯದ ಮೇಲೆ ಆಕ್ರಮಣ ಮಾಡಿ ಆ ರಾಜನ್ನೂ ಕೂಡ ತೊಂದರೆಗೀಡು ಮಾಡ್ತಾನೆ. ಏನಾದರೂ ಮಾಡಿ ಇಷ್ಟು ದಿವಸ ನನಗೆ ಊಟ ಹಾಕಿದೆ, ನನ್ನನ್ನು ನೋಡಿಕೊಂಡಿದೆ, ನನ್ನ ಜೀವ ಹೋದರೂ ಪರವಾಗಿಲ್ಲ, ನಾನು ಈ ರಾಜ್ಯನ ಕಾಪಾಡಬೇಕು ಹಾಗಂದುಕೊಂಡು ಚಂಗತ ಮತ್ತೆ ಎದ್ದು ನಿಂತ್ಕೊಳ್ಳುತ್ತೆ. ಎದ್ದು ನಿಂತ್ಕೊಂಡು ಆ ಅಶ್ವಾರೋಹಿ ಹತ್ರ, ಬೇಡ, ಆ ಸಾಧಾರಣ ಕುದುರೆನ ಹತ್ತಿ ಹೋಗಿ ಅದೇನಾದರೂ ಹೆದರ್ಕೊಳ್ತು ಅಂತಂದರೆ ಯುದ್ಧದಲ್ಲಿ ನೀನು ಸೋತ್ಬಿಡ್ತೀಯ, ನನಗೇನಾದರೂ ಪರವಾಗಿಲ್ಲ, ನಾನು ಸಹಿಸ್ಕೋತೀನಿ, ನೀನು ನನ್ನ ಮೇಲೇರು, ನಾವಿಬ್ಬರೂ ಹೋಗಿ ಯುದ್ಧ ಮಾಡೋಣ ಅಂತ ಹೇಳುತ್ತೆ.
ಆ ಯೋಧನಿಗೂ ಖುಷಿಯಾಗಿ ಬೋಧಿಸತ್ವನ ಮೇಲೆ ಏರ್ಕೊಂಡು ಕೊನೆಗೆ ಆ 7ನೇ ರಾಜ ಇದ್ನಲ್ಲ ಅವನನ್ನು ಸೆರೆ ಹಿಡಿದು ಕರ್ಕೊಂಬರ್ತಾನೆ. ರಾಜಂಗೆ ತುಂಬ ಖುಷಿಯಾಗತ್ತೆ, ಆಹಾ ಅಂತೂ ಯುದ್ಧನ ಗೆದ್ದುಬಿಟ್ರಲ್ಲ ಅಂತ. ಆಗ ಭೋಜಾಜಾನಿಯ ಬೋಧಿಸತ್ವ ಕುದುರೆ ಹೇಳುತ್ತೆ, ಇದೆಲ್ಲ ಆ ಅಶ್ವಾರೋಹಿಯ ಶಕ್ತಿ, ಅವನ ಪರಾಕ್ರಮ, ಅವನಿಗೆ ಒಳ್ಳೆ ಬಹುಮಾನಗಳನ್ನು ಕೊಡು, ಅವನಿಗೆ ಒಳ್ಳೆ ಪದವಿಯನ್ನು ಕೊಡು, ಅವನಿಗೆ ಗೌರವ ಸನ್ಮಾನಗಳನ್ನು ಕೊಡು. ಅದನ್ನು ನೋಡಿ ಉಳಿದ ಯೋಧರಿಗೂ ಕೂಡ ನಾವು ಹಾಗೆ ಕಾದಾಡಬೇಕು ಅನ್ನೋ ಆಸೆ ಹೆಚ್ಚುತ್ತೆ ಅಂತ ಹೇಳಿ ಪಾಪ ತಾನು ಮಾತ್ರ ಕೆಳಗೆ ಬಿದ್ದು ಪ್ರಾಣ ಬಿಡುತ್ತೆ. ನೋಡಿದ್ಯಾ, ಎಂಥದೇ ಸಂದರ್ಭ ಬಂದರೂ ಪ್ರಾಣ ಬಿಡಬೇಕು ಅಂತ ಹೇಳ್ತಿಲ್ಲ, ಆದರೆ ಎಷ್ಟೋ ಸರಿ ನಮ್ಮ ಕೈಲಾಗೋದಿಲ್ಲ ಅಂತ ಅಂದ್ಕೊಂಡು ಕೂತ್ಬಿಡ್ತೀವಿ. ಅಯ್ಯೋ 6 ಯುದ್ಧ ಗೆದ್ದಿದ್ದಾಯ್ತಲ್ಲ, 7ನೇದು ಯಾರು ಏನಾದರೂ ಮಾಡ್ಕೊಳ್ಳಿ, ನಂಗೆ ಸುಸ್ತಾಗಿದೆ, ಮೈ ತುಂಬ ಪೆಟ್ಟಾಗಿದೆ ಅಂತ ಏನಾದರೂ ಆ ಭೋಜಾಜಾನಿಯ ಅಲ್ಲೇ ಕೂತಿದ್ದೇ ಆಗಿದ್ದರೆ ಏನಾಗ್ತಿತ್ತೋ ಯಾರಿಗೆ ಗೊತ್ತು. ಇನ್ನೊಂದು ಕುದುರೆನ ತಗೊಂಡು ಆ ಕೊನೆ ರಾಜನ ಮೇಲೆ ಯುದ್ಧಕ್ಕೆ ಹೋದಾಗ ಅವನ ಆರ್ಭಟ ನೋಡಿ ಕುದುರೆ ಏನಾದ್ರು ಹೆದರಿ ಹಿಂದೆ ಸರಿದಿದ್ರೆ ಈ ಯೋಧನು ಸೋತ್ಬಿಡ್ತಿದ್ದ. ಮುಂದೇನಾಗ್ತಿತ್ತು? ಅದಕ್ಕೆ ಹೇಳೋದು, ಗುರಿ ಮುಟ್ಟೋ ತನಕ ಅಂದರೆ ನಾವು ಏನು ಅಂದುಕೊಂಡಿದ್ದೀವೋ ಅದನ್ನು ಸಾಧಿಸೋ ತನಕನೂ ಸಂಪೂರ್ಣವಾಗಿ ಪ್ರಯತ್ನ ಮಾಡಬೇಕು. ಯಾವುದು ನಮ್ಮ ಕೈಲಾಗಲ್ಲ ಅಂತ ಇಲ್ಲ. ಆಟದಲ್ಲಿ ಗೆಲ್ಲದೇ ಇರ್ಬೋದು, ಅಥವಾ ಓದಿನಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಳ್ಳೋದೇ ಇರ್ಬೋದು. ಎಷ್ಟು ನಮ್ಮ ಕೈನಲ್ಲಿ ಆಗತ್ತೆ ಅಂತಿರುತ್ತೋ ಅದಕ್ಕಿಂತನೂ ಶಕ್ತಿ ಮೀರಿ ಪ್ರಯತ್ನ ಪಟ್ಟರೆ ಆಗ ಮಾತ್ರ ಗೆಲುವು ಸಿಗತ್ತೆ ಅಲ್ವಾ?